ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸುಮಾರು 2-3 ತಿಂಗಳ ಕಾಲ ಪರಿಶ್ರಮ ಪಟ್ಟರೆ ಸಾಕು, ಈ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೋದು. ದೈಹಿಕವಾಗಿ ಮಾನಸಿಕವಾಗಿ ಹೇಗೆ ಸದೃಢರಾಗಿರ್ಬೇಕು, ಯಾವ ರೀತಿ ಓದಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಇರಿ. ಹಾಗೆ ಪ್ರಶ್ನೆ ಪತ್ರಿಕೆಗಳೇನಾದ್ರು ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬಹುದು, ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ನೋಡಿ. ಮೊದಲನೇದಾಗಿ ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್. ನಾವು ಗ್ರೂಪ್ ಡಿ ಪರೀಕ್ಷೆಗೆ ನೀವು ಅರ್ಜಿ ಹಾಕಿದ್ದೀರಾ ಅಂದ್ರೆ SSLC ಅಥವಾ ITI ಅಭ್ಯರ್ಥಿಗಳು ಅರ್ಜಿ ಹಾಕಿರ್ತಾರೆ. ಮೊದಲನೇದಾಗಿ ನಿಮ್ಗೊಂದು ಎಕ್ಸಾಮ್ ಇರುತ್ತೆ, ಒಂದು ಫಿಸಿಕಲ್ ಇರುತ್ತೆ. ಇವೆರಡು ವಿಷಯಗಳು ಕ್ಲಿಯರ್ ಇದೆ ಅನ್ಕೋತೀನಿ. ಮೊದಲನೇದು ಎಕ್ಸಾಮ್ ಅಟೆಂಡ್ ಮಾಡಬೇಕು. ಎಕ್ಸಾಮ್ನ ಕ್ಲಿಯರ್ ಮಾಡಿದಂಥವ್ರು ಕಟ್ ಆಫ್ ನಿಲ್ಲಿಸ್ತಾರಲ್ಲ, ಮಾರ್ಕ್ಸನ್ನ ಪಾಸ್ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳನ್ನ 1:3 ಅನುಪಾತದಲ್ಲಿ ದೈಹಿಕ ಪರೀಕ್ಷೆಗೆ ಕರೀತಾರೆ. ದೈಹಿಕ ಪರೀಕ್ಷೆ ಯಾವ ರೀತಿ ಇರುತ್ತೆ, ಅದರಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಬರೀ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನೋಡೋಣ. ಎಕ್ಸಾಮಲ್ಲಿ ನೀವು ಯಾವ ರೀತಿ ಕ್ಲಿಯರ್ ಮಾಡಬೇಕು, ಮೊದಲನೇ ಹಂತ ಯಾವ ರೀತಿ ತಯಾರಿ ಮಾಡಬೇಕು, ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ತಗೋಬೇಕಾಗುತ್ತೆ, ಎಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ಒಂದಿಷ್ಟು ಬ್ರೀಫ್ ಇಂಟ್ರಡಕ್ಷನ್. ನಿಮಗೆ ಸಿಲೆಬಸ್ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ಪ್ಯಾಟ್ರನ್ನು ಈ 4 ಸಬ್ಜೆಕ್ಟ್ಗಳು ಮೇಯ್ನ್ ಆಗಿ ನೀವು ಎಕ್ಸಾಮ್ ಬರೀಬೇಕಾದ್ರೆ ಇವು 4 ವಿಷಯಗಳನ್ನ ಡಿವೈಡ್ ಮಾಡ್ಕೋಬೇಕು. ಮೊದಲನೇದು ಮ್ಯಾಥಮೆಟಿಕ್ಸ್ ಗಣಿತ. ಎರಡನೇದು ಜನರಲ್ ರೀಸನಿಂಗ್, ಜನರಲ್ ಇಂಟೆಲಿಜೆನ್ಸ್ ಅಥವಾ ರೀಸನಿಂಗ್. ಮೂರನೇದು ಜನರಲ್ ಸೈನ್ಸ್, ಸಾಮಾನ್ಯ ವಿಜ್ಞಾನ. ನಾಲ್ಕನೇದು ಜನರಲ್ ಅವೇರ್ನೆಸ್, ಸಾಮಾನ್ಯ ತಿಳುವಳಿಕೆ. ಇದರಲ್ಲಿ ನಿಮ್ಮ ಇತಿಹಾಸ, ಜಿಯೋಗ್ರಫಿ, ಸಂವಿಧಾನ, ಸಾಮಾನ್ಯ ಜ್ಞಾನ ಜೊತೆಗೆ ಪ್ರಚಲಿತ ವಿದ್ಯಮಾನಗಳು ಎಲ್ಲ ಬರ್ತವೆ. ಓಕೆ, ಈಗ ಇದನ್ನ ಡಿವೈಡ್ ಮಾಡ್ಕೊಂಡು ನೋಡೋಣ. ನಾವು ಯಾವ ರೀತಿ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡೋದು, ಮತ್ತೆ ಯಾವ ರೀತಿ ಇದಕ್ಕೆ ತಯಾರಿ ಮಾಡ್ಕೊಳ್ಳೋದು, ಎಲ್ಲೆಲ್ಲಿಂದ ಕ್ವಶನ್ ಕೇಳ್ತಾರೆ, ಎಲ್ಲದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ. ಸೊ ಒಟ್ಟಾರೆಯಾಗಿ 4 ವಿಭಾಗಗಳಿವೆಯಲ್ಲ, ಇದನ್ನ 4 ವಿಭಾಗಗಳನ್ನ ಮಾಡಿಕೊಂಡು ಟೋಟಲ್ 100 ಅಂಕಗಳಿಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆನ್ಲೈನ್ ಎಕ್ಸಾಮ್ ಇರುತ್ತೆ, ಒಂದೇ ಒಂದು ಎಕ್ಸಾಮು. CBT ಅಂತ ಕರಿತೀವಿ ಅದನ್ನ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ. 90 ನಿಮಿಷ ಟೈಮ್ ಕೊಡ್ತಾರೆ. ಸೊ ಸಮಯದ ಜೊತೆ ನಿಮ್ಮ ಆಟ ಇರೋದು. ನೀವು ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆದ್ರೂ ಟೈಮ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳಕ್ ಆಗೋದಿಲ್ಲ. ನಿಮ್ಮ ಕಂಪ್ಯೂಟರ್ ಸ್ಕ್ರೀನಲ್ಲೇ ರಿವರ್ಸ್ ಟೈಮಿಂಗ್ ಓಡ್ತಿರುತ್ತೆ. 90 ನಿಮಿಷ, 89 ನಿಮಿಷ, 88 ನಿಮಿಷ, ಸೆಕೆಂಡ್ಗಳು ಕೂಡ ಓಡ್ತಾ ಇರುತ್ತೆ. ಆ ಪ್ರೆಷರ್ ನಿಮಗೆ ಬೀಳುತ್ತೆ. ಅದೆಲ್ಲ ಆಗಬಾರ್ದು. ಯಾವ ರೀತಿ ಅದನ್ನು ಅಟೆಂಡ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಹೇಳ್ತೀನಿ. ಜೊತೆಗೆ 1/3 ನೆಗೆಟಿವ್ ಮಾರ್ಕಿಂಗ್ ಇದೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ನೀವು ತಪ್ಪು ಉತ್ತರಗಳನ್ನು ಕೊಟ್ಟರೆ 1 ಅಂಕ, ಸರಿಯಾದಂತಹ ಉತ್ತರಗಳಿಂದ ಪಡೆದಿರುವಂಥ 1 ಅಂಕವನ್ನ ಕಳೆಯಲಾಗುತ್ತೆ. ಇದಿಷ್ಟು ಬೇಸಿಕಲಿ ನಿಮ್ಗೆ ಗೊತ್ತಿರಬೇಕು. ಸೊ ಪೇಪರ್ ಓದಕ್ಕೆ ಹೋಗ್ತಿದಾರೆ ಅಂದ್ರೆ ಮ್ಯಾಥ್ಸ್, ರೀಸನಿಂಗು, ಜನರಲ್ ಸೈನ್ಸು, GK ಇಷ್ಟು ವಿಷಯಗಳು 4 ಭಾಗಗಳಾಗಿ ವಿಭಾಗಿಸ್ಕೋಬೇಕು. 4 ನೋಟ್ಸ್ಗಳನ್ನು ನೀವು ತಯಾರಿ ಮಾಡಬೇಕು. ಆಮೇಲೆ ಒಂದನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ಕಲೆಕ್ಟ್ ಮಾಡೋದ್ರಿಂದ ಈ ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡೋಕ್ಕಾಗೋದಿಲ್ಲ. ಸಾಧ್ಯವಾದಷ್ಟು ನಿಮ್ಮ ಕೈ ಬರಹದ ನೋಟ್ಸ್ಗಳನ್ನು ನೀವು ತಯಾರು ಮಾಡಲೇಬೇಕು. ಹಾಗಿದ್ರೆ ಮಾತ್ರ ನೀವು ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸೋಕೆ ಸಾಧ್ಯ. ಈಗ ಸಿಲೆಬಸ್ ಬ್ರೇಕ್ ಡೌನ್. ಈಗ 1 by 1 ಸಿಲೆಬಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಒಂದು ಸಬ್ಜೆಕ್ಟ್ನ ಈಗ ಡಿವೈಡ್ ಮಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ ಏನು ಓದಬೇಕು, ಯಾವ ವಿಷಯಗಳ ಬಗ್ಗೆ ತಿಳ್ಕೋಬೇಕು, ಎಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ. 25 ಅಂಕಗಳಿಗೆ ಮ್ಯಾಥಮೆಟಿಕ್ಸ್ ಇಂದ ಕ್ವಶನ್ಸ್ ಬರ್ತವೆ ನಿಮಗೆ. 25ಕ್ಕೆ 25ನ ಕೂಡ ತಗೊಳ್ಳುವಂತಹ ಒಂದು ನೈಪುಣ್ಯತೆಯನ್ನು ನೀವು ಸಾಧಿಸಬೇಕು. ಹಾಗಿದ್ರೆ ಯಾವ ವಿಷಯಗಳನ್ನ ಓದ್ಕೋಬೇಕಾಗತ್ತೆ? ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿ. ನಂಬರ್ ಸಿಸ್ಟಮ್ ಅಲ್ಲಿ ನೀವು ತುಂಬಾ ಈಸಿಯೆಸ್ಟ್ ಮೆಥಡ್. ಈ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಿದ್ದಾರೆ ಅಂದ್ರೆ NCERT ಅಥವಾ DCERT ಬುಕ್ಸ್ಗಳೇನಿರ್ತವೆ, ನೀವು 6ನೇ ತರಗತಿಯಿಂದ ಶುರು ಮಾಡಿದ್ರು ಸಾಕು. 6ನೇ ತರಗತಿ, 7ನೇ ತರಗತಿ, 8, 9, 10 ಇಷ್ಟು ತರಗತಿಗಳ ಗಣಿತ ವಿಭಾಗದ ಪುಸ್ತಕಗಳು ಫ್ರೀಯಾಗಿ ಅವೈಲೇಬಲ್ ಇರ್ತವೆ ನೆಟ್ಟಲ್ಲಿ, ಅಥವಾ ನಮ್ಮ ಟೆಲಿಗ್ರಾಮಲ್ಲೂ ಕೂಡ ಇರುತ್ತೆ. ನಮ್ಮ ಪೇಯ್ಡ್ ಗ್ರೂಪ್ ಏನಿದೆ ಅದರಲ್ಲಿ ಆಲ್ರೆಡಿ ಇದೆ, ಅದರ ಉಪಯೋಗವನ್ನು ಆಲ್ರೆಡಿ ಪಡ್ಕೋತಾ ಇದ್ದಾರೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಕೊಟ್ಟಿರುವಂಥ ಸಿಲೆಬಸ್ಗಳನ್ನು ಒಮ್ಮೆ ನೀವು ಒಂದು ಪ್ಯಾರಾದಲ್ಲಿ ಬರೆದಿಟ್ಕೋಬೇಕು. ಮ್ಯಾಥಮೆಟಿಕ್ಸ್ ಅಂತ ನೀವು ಒಂದು ಸಪರೇಟಾಗಿ ಒಂದು ಪೇಪರ್ನ, ಒಂದು ಪುಸ್ತಕವನ್ನು ಇಟ್ಕೊಂಡು ಪ್ರಿಪರೇಷನ್ ಮಾಡಿದಾಗ ಮೊದಲನೇ ಪುಟದಲ್ಲಿ ಅದರ ಸಿಲೆಬಸ್ ಅನ್ನ, ಈ ಎಕ್ಸಾಮ್ ಸಂಬಂಧಪಟ್ಟಂಗೆ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅನ್ನ 1, 2, 3, 4 ಅಂತ ನಂಬರಿಂಗ್ ಮಾಡಿ ಮೊದಲನೇದು ನಂಬರ್ ಸಿಸ್ಟಮ್ ಅಂತ ಬರೆಯಿರಿ. ನಂಬರ್ ಸಿಸ್ಟಮ್ ಅಲ್ಲಿ ನೀವು ಯಾವ್ಯಾವ ರೀತಿ ಓದಬೇಕು, ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಆಮೇಲೆ ನೋಡೋಣ. ಬಟ್ ನೀವು ಬರ್ಕೋಬೇಕಾಗಿರೋ ಪ್ಯಾಟರ್ನ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ಮೊದಲನೇದು ನಂಬರ್ ಸಿಸ್ಟಮ್, ಎರಡನೇದು ಪರ್ಸೆಂಟೇಜ್, ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ, ಸಿಂಪ್ಲಿಫಿಕೇಶನ್ ಸರಳೀಕರಣ, ಟೈಮ್ ಅಂಡ್ ಡಿಸ್ಟೆನ್ಸ್ ಸಮಯ ಮತ್ತು ದೂರ, ಪ್ರಾಫಿಟ್ ಅಂಡ್ ಲಾಸ್ ಲಾಭ ಮತ್ತು ನಷ್ಟ, ಅವರೇಜಸ್ ಸರಾಸರಿಗಳು, ಟೈಮ್ ಅಂಡ್ ವರ್ಕ್ ಸಮಯ ಮತ್ತು ಕೆಲಸ, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ. ಅದು ಬಿಟ್ಟರೆ ಜೊಮೆಟ್ರಿಗೆ ಸಂಬಂಧಪಟ್ಟಿರೋ ಕ್ವಶನ್ಸು ಮತ್ತು ಅಲ್ಜಿಬ್ರಾ ಸಂಬಂಧಪಟ್ಟಿರೋ ಕ್ವಶನ್ಸ್. ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ಸರ್ ನಮಗೆ ಯಾವ ಥರ ಇದರ ಡಿಸ್ಟ್ರಿಬ್ಯೂಷನ್ ಅಂದರೆ,
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ 2018-19 ಏನು ಎಕ್ಸಾಮ್ಸ್ ನಡೆದಿತ್ತು ಆ ಕ್ವಶನ್ ಪೇಪರ್ಸ್ಗಳನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು. ಅದನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೋಗ್ಬಿಟ್ಟು ಫಸ್ಟು ಕ್ವಶನ್ ಪೇಪರ್ಸ್ನ ಡೌನ್ಲೋಡ್ ಮಾಡಿಕೊಂಡು ಮ್ಯಾಥಮೆಟಿಕ್ಸ್ ವಿಭಾಗದ ಕ್ವಶನ್ಸ್ಗಳನ್ನು ಐಡೆಂಟಿಫೈ ಮಾಡ್ತಾ ಬರಬೇಕು. ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ, ಸೊ ಕೇಳಿರುವಂಥ ಕ್ವಶನ್ಸ್ಗಳು ಯಾವ ಪ್ಯಾಟರ್ನಲ್ಲಿ ಕೇಳಲಾಗಿದೆ, ಮ್ಯಾಥಮೆಟಿಕ್ಸ್ ವಿಭಾಗದ ಕ್ವಶನ್ಸ್ಗಳನ್ನು ಮಾರ್ಕ್ ಮಾಡ್ಕೋತಾ ಬರಬೇಕು. ಸಾಧ್ಯವಾದಷ್ಟು ಪ್ರಿಂಟ್ಔಟ್ ತೆಗೆದು ಇಟ್ಕೊಳ್ಳಿ. ಸಾಧ್ಯವಾದರೆ ಆ ಪ್ರಶ್ನೆ ಪತ್ರಿಕೆಗಳು ಸಾಧ್ಯವಾದಷ್ಟು ಫಿಸಿಕಲ್ ಫಾರ್ಮ್ಯಾಟಲ್ಲಿದ್ದರೆ ಒಳ್ಳೆಯದು ನಿಮಗೆ. ಯಾಕೆಂದರೆ ಅದನ್ನು ಬರಿಬೋದು, ಐಡೆಂಟಿಫೈ ಮಾಡ್ಬೋದು, ಲೆಕ್ಕಗಳನ್ನು ಮಾಡೋದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ಸಾಧ್ಯವಾದಷ್ಟು ಪ್ರಿಂಟ್ ತೆಗೆದು ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಜಾಸ್ತಿ ಕ್ವಶನ್ ಪೇಪರ್ಸ್ ಇದ್ದಾಗ ಅಟ್ಲೀಸ್ಟ್ ಒಂದು 2-3 ಕ್ವಶನ್ ಪೇಪರ್ಸ್ನ ರೆಫರೆನ್ಸ್ಗೆ ಪ್ರಿಂಟ್ ತೆಗೆದು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ನಂಬರ್ ಸಿಸ್ಟಮು, ಪರ್ಸೆಂಟೇಜು, ರೇಷಿಯೋ, ಪ್ರಪೋರ್ಷನ್ಸ್ ಇದೆಯಲ್ಲ, ಇದರಲ್ಲಿ ನೀವು ಏನು ಮಾಡ್ಬೋದು, ಸಪೋಸ್ ಯಾವ ಲೆವೆಲಲ್ಲಿ ಕ್ವಶನ್ಸ್ ಕೇಳ್ತಾರೆ ಅಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ನೀವು ಅದನ್ನು ತಿಳ್ಕೊಳ್ಳೋಕೆ ಟ್ರೈ ಮಾಡ್ಬೋದು. ಆಗಲಿಲ್ಲ ಅಂದರೆ ನಮ್ಮ 6th ಇಂದ 10th ತನಕ NCERT ಅಥವಾ DCERT ಪುಸ್ತಕ ಏನಿದೆ ಆ ಒಂದು ಯೂನಿಟ್ಸ್ಗಳನ್ನು ಪ್ರತಿಯೊಂದು 6ನೇ ತರಗತಿ ಪುಸ್ತಕ ತೆಗೆದ್ರೆ 1 ಯೂನಿಟ್ ಇರುತ್ತೆ, 7ನೇ ತರಗತಿ ಪುಸ್ತಕ ತೆಗೆದ್ರೆ 1 ಯೂನಿಟ್ ಇರುತ್ತೆ. ಡಿಜಿಟಲ್ ಬುಕ್ಸ್ನ ಬೇಕಾದ್ರೆ ನೀವು ಸೇವ್ ಮಾಡ್ಕೋಬೋದು, ಅಥವಾ ಫಿಸಿಕಲ್ ಪುಸ್ತಕಗಳು ನಿಮ್ಮ ಹತ್ರ ಇದ್ದರೆ ಇನ್ನೂ ಅನುಕೂಲ ಆಗುತ್ತೆ. ಅದನ್ನು ತಗೊಂಡು ನಂಬರ್ ಸಿಸ್ಟಮ್ನ 6th, 7th, 8th, 9th, 10th ತನಕ, ಯಾಕೆಂದರೆ ಇದು 10ನೇ ತರಗತಿ ತನಕ ಕೇಳಿರ್ತಕ್ಕಂಥ ಕ್ವಾಲಿಫಿಕೇಶನ್ ಆಗಿರೋದ್ರಿಂದ ಈ 4-5 ವರ್ಷಗಳಲ್ಲಿ ನಿಮಗೆ ಬೇಸಿಕ್ಕಿಂದ ಹಿಡಿದು ಹೈಯರ್ ಲೆವೆಲ್ ತನಕ ಎಲ್ಲ ಕವರ್ ಆಗಿರುತ್ತೆ. ಅಲ್ಲಿರುವಂತಹ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಲೆಕ್ಕಗಳನ್ನು ಬರೆದಿಟ್ಕೊಂಡ್ರೆ ಎಕ್ಸಾಮಲ್ಲಿ ಕೇಳಿದಾಗ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏನಂದ್ರೆ ಏನೋ ಗೊತ್ತಿಲ್ಲ ಅನ್ನೋವಂತಹ ಅಭ್ಯರ್ಥಿಗಳಿಗೆ ನಾನು ಹೇಳ್ತಾ ಇರೋದು, ಮ್ಯಾಥಮೆಟಿಕ್ಸಲ್ಲಿ ನಮ್ಗೆ ಏನೋ ಗೊತ್ತಾಗಲ್ಲ, ನಾವು ತುಂಬ ವೀಕ್ ಇದ್ದೀವಿ, ನಮಗೇನೋ ಅರ್ಥ ಆಗಲ್ಲ ಅಂತೀವಲ್ಲ, ಆ ತರಹ ಅಭ್ಯರ್ಥಿಗಳು ಈ ರೀತಿ ಕಾನ್ಸೆಪ್ಟನ್ನು ಯೂಸ್ ಮಾಡ್ಬೋದು. ಬೇಸಿಕ್ ಸ್ಟಡೀಸ್ ಅಂತ 6ನೇ ತರಗತಿ ಪುಸ್ತಕಗಳು ತಗೊಂಡ್ರೆ ನಿಮ್ಗೆ ತುಂಬ ಸರಳವಾಗಿ ಅರ್ಥ ಆಗುತ್ತೆ ಮ್ಯಾಥ್ಸು. NCERT ಪುಸ್ತಕಗಳನ್ನು ಜಾಸ್ತಿ ಪ್ರಿಫರ್ ಮಾಡಿ, ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇರೋದ್ರಿಂದ ಡೈರೆಕ್ಟ್ ಕ್ವಶನ್ಸ್ ಕೂಡ ನಿಮಗೆ ಕ್ವಶನ್ ಪೇಪರಿಂದ ಪುಸ್ತಕಗಳಿಂದ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಎರಡನೇದು ರೀಸನಿಂಗು, 30 ಮಾರ್ಕ್ಸ್ ಕೇಳ್ತಾರೆ ರೀಸನಿಂಗನ್ನು. ಇದರಲ್ಲಿ ಅನಾಲಜಿಸು, ಕೋಡಿಂಗ್, ಡಿಕೋಡಿಂಗು, ಪಜಲ್ ಸಾಲ್ವಿಂಗು, ಬ್ಲಡ್ ರಿಲೇಷನ್, ರಕ್ತ ಸಂಬಂಧ, ವೆನ್ ಡಯಾಗ್ರಾಮ್ಗಳು, ಸಿಲಾಗಿಸಮ್ಗಳು, ಡೈರೆಕ್ಷನ್ ಸೆನ್ಸ್, ಇಷ್ಟುಗಳನ್ನು ಕೊಡ್ತಾರೆ. ಇದು ಅಷ್ಟೇ, ನೀವು ಕ್ವಶನ್ ಪೇಪರಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅಥವಾ ನಮ್ಮ ಟೆಲಿಗ್ರಾಮಲ್ಲಿ ಮುಂದಿನ ದಿನಗಳಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿರಿ. ಕ್ವಶನ್ ಪೇಪರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತೀನಿ. ಅಂದರೆ ಮ್ಯಾಥಮೆಟಿಕ್ಸ್ ವಿಭಾಗದ ಕ್ವಶನ್ಸು ಒಂದೊಂದು ಶಿಫ್ಟಲ್ಲಿ ಮ್ಯಾಥಮೆಟಿಕ್ಸ್ ವಿಭಾಗದ ಕ್ವಶನ್ಸ್ ಯಾವ್ಯಾವ್ದು ಬಂದಿತ್ತು, ರೀಸನಿಂಗಲ್ಲಿ ಯಾವ್ಯಾವ್ದು ಕೇಳಿದ್ರು, GKಲಿ ಯಾವ್ಯಾವ್ದು ಕೇಳಿದ್ರು, ಸೈನ್ಸಲ್ಲಿ ಯಾವ್ಯಾವ್ದು ಕೇಳಿದ್ರು ಅಂತ ಬೇರೆ ಬೇರೆ ಮಾಡಿ ವಿಭಾಗ ಮಾಡಿ ಸಣ್ಣ ಸಣ್ಣ PDF-ಗಳನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ. ಅದನ್ನು ನೋಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ನನಗೆ ಏನು ಗೊತ್ತಾಗೋದಿಲ್ಲ, ಇನ್ನೂ ರಿಸ್ಕ್ ಆಗುತ್ತೆ ನನಗೆ ಈ ಥರ ಹೇಳಿದಾಗ ಅಂತ ಹೇಳಂತಕ್ಕಂಥ ಅಭ್ಯರ್ಥಿಗಳು ಟೆಲಿಗ್ರಾಮಲ್ಲಿರಿ, ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀವಿ, ನಮ್ಗೆ ಅರ್ಥ ಆಗುತ್ತೆ, ಇದನ್ನು ನಾವು ಮಾಡಬಲ್ವೋ ಅಂತ ಅಭ್ಯರ್ಥಿಗಳು ನಾನು ಹೇಳ್ದಂಗೆ ಸಬ್ ಡಿವಿಷನ್ಸ್ ಮಾಡಿಕೊಂಡು ಬೇಸಿಕಲಿ ಸಣ್ಣ ಬೇಸಿಕ್ಸಿಂದ ಶುರು ಮಾಡಿಕೊಂಡು ಅದರ ಕಾನ್ಸೆಪ್ಟನ್ನು ತಿಳ್ಕೊಂಡ್ರೆ ಹೈಯರ್ ಲೆವೆಲ್ ಕ್ವಶನ್ಸ್ ಯಾವುದೇ ಬಂದರೂ ನೀವು ಅದನ್ನು ಆನ್ಸರ್ ಮಾಡ್ಬೋದು. ಈ ಎಲ್ಲ ಕಾನ್ಸೆಪ್ಟ್ಗೆ ರೆಡಿಮೇಡ್ ಪುಸ್ತಕಗಳು ಸಿಗ್ತವೆ ನಿಮಗೆ ಮಾರ್ಕೆಟಲ್ಲಿ. ಬಟ್ ಡೈರೆಕ್ಟ್ ರೆಡಿಮೇಡ್ ಪುಸ್ತಕಗಳನ್ನ ತಂದು ಅದರ ಆನ್ಸರ್ಸ್ನ ನೋಡಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕೆಂದರೆ RRBಯಲ್ಲಿ ಇತ್ತೀಚೆಗೆ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಾಂಪ್ಲೆಕ್ಸ್ ಕ್ವಶನ್ಸನ್ನು ಆ್ಯಡ್ ಮಾಡ್ತಾರೆ. ಬೇಸಿಕ್ಸ್ ಏನೂ ಗೊತ್ತಿಲ್ಲ ಅಂದಾಗ ನೀವು ಆ ಒಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕಾಗತ್ತೆ, ಸಾಧ್ಯವಾದಷ್ಟು ಈ ಕಾನ್ಸೆಪ್ಟ್ಗಳ ಬೇಸಿಕ್ಸನ್ನು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ರೀಸನಿಂಗ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಎರಡನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದಕ್ಕೆ ಮೋಕ್ ಟೆಸ್ಟ್ಗಳು ಅಂತ ಬರ್ತವೆ, ಸೆಕ್ಷನ್ ವೈಸ್ ಮೋಕ್ ಟೆಸ್ಟ್ಗಳು ಕೂಡ ಬರ್ತವೆ. ನಿಮ್ಗೆ ಯಾವುದು ಪ್ರಿಫರಬಲೋ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳು, ಅದರಲ್ಲಿ ನೀವು ಫ್ರೀ ಆಗೋ ಪೇಯ್ಡ್ ಕೋರ್ಸನ್ನು ತಗೊಂಡು ಆ ಒಂದು ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಭಾಗವಹಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಸೊ ಆ ಒಂದು ದಾರಿ ಕೂಡ ಇದೆ. ನಾವು ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡ್ಕೋತೀವಿ ಅನ್ನೋರು ಮಾಡ್ಬೋದು. ಸಾಧ್ಯವಾದಷ್ಟು ಒಂದು ರಫ್ ಬುಕ್ಕು, ಪೆನ್ನು ಸದಾಕಾಲ ಬರಿತಾ ಇರಬೇಕಾಗುತ್ತೆ. ಎರಡು ಕಾನ್ಸೆಪ್ಟ್ಗಳು 25 + 30 55 ಮಾರ್ಕ್ಸ್ ಏನಿರ್ತವೆ, ಇದು ಎಷ್ಟು ಬರಿತೀರೋ ಅಷ್ಟು ನಿಮಗೆ ವಾಪಸ್ ನಿಮಗೆ ಅಂಕಗಳಾಗಿ ಪರಿವರ್ತನೆಯಾಗುವ ಸಾಧ್ಯತೆಗಳು ಇರ್ತವೆ. ಅದಾದಮೇಲೆ ಸೈನ್ಸು 25 ಮಾರ್ಕ್ಸು. ಇದರಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಇದು ನಾನು ಆಲ್ರೆಡಿ ನಿಮಗೆ ಮ್ಯಾಥ್ಸು, ರೀಸನಿಂಗ್ ಹೇಳಿದ್ನಲ್ಲ ಅದೇ ಕಾನ್ಸೆಪ್ಟು. ಸಾಧ್ಯವಾದರೆ 6ನೇ ತರಗತಿ, 7ನೇ ತರಗತಿ, ಇಲ್ಲಾಂದರೆ 8, 9, 10ನೇ ತರಗತಿ, 8th, 9th, 10th ಕಂಪಲ್ಸರಿ. ಸಾಧ್ಯವಾದರೆ 6, 7 ಓದಿದ್ರೆ ಬೇಸಿಕ್ಸ್ ಅರ್ಥ ಆಗುತ್ತಷ್ಟೇ. 8th, 9th, 10th ನೆಸೆಸಿಟಿ. ಅದರಲ್ಲಿರುವ ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಜೀವಶಾಸ್ತ್ರದ ಕಾನ್ಸೆಪ್ಟ್ಗಳನ್ನು ನೀಟಾಗಿ ಓದ್ಕೊಂಡು ಬಂದರೆ 10th ಲೆವೆಲ್ ತನಕ ನಿಮಗೆ ತುಂಬ ಈಸಿ ಆಗುತ್ತೆ. ರಿವೈಸ್ NCERT ಸೈನ್ಸ್ ಬುಕ್ಸ್ ಕ್ಲಾಸ್ 9 and 10 ಅವರೇ ಕೊಟ್ಟಿರೋ ಪ್ರಕಾರ ಕ್ಲಾಸ್ 9 ಮತ್ತು 10 NCERT ಪುಸ್ತಕ ಇರ್ತವೆ, ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಅದನ್ನು ಪದೇ ಪದೇ ಓದಿದ್ರೆ ಬೇಸಿಕ್ ಕಾನ್ಸೆಪ್ಟು ಮತ್ತು ಅದರ ಅಪ್ಲಿಕೇಶನ್ಸ್ ಅರ್ಥ ಆಗ್ತವೆ. ಯಾವುದೇ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಬೆಟರ್ಮೆಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡ್ಬೋದು,
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಕ್ವಶನ್ಸನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಾಗ ನೀವು ಕಂಪೇರ್ ಮಾಡಿ ನೋಡ್ಕೋಬೋದು ಯಾವ ಸೆಕ್ಷನಿಂದ ಕ್ವಶನ್ಸ್ ಕೇಳಿದ್ದಾರೆ, ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ, ರಿಪಿಟೇಟಿವ್ ಆಗಿ ಯಾವ್ದು ಬರ್ತಿವೆ ಇದನ್ನು ನೋಡ್ಕೋಬೋದು. ನೆಕ್ಸ್ಟು ಜನರಲ್ ಅವೇರ್ನೆಸ್ಸಲ್ಲಿ ಕರೆಂಟ್ ಅಫೇರ್ಸ್ ಫಸ್ಟ್ ಪ್ರಿಯಾರಿಟಿ, ಜಾಸ್ತಿ ಮಾರ್ಕ್ಸ್ ಬರುತ್ತೆ. 8ರಿಂದ 10 ಮಾರ್ಕ್ಸ್ ಕೂಡ ಬರ್ಬೋದು. ಒಟ್ಟು 20 ಮಾರ್ಕ್ಸ್ ಇರುತ್ತೆ ಇದು. ಇದರಲ್ಲಿ 10 GK ಅಂತ ಕನ್ಸಿಡರ್ ಮಾಡಿದ್ರೆ ಇನ್ನು 10 ಕರೆಂಟ್ ಅಫೇರ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀವಿ ಜನರಲ್ ಆಗಿ ನಾವು. ಕರೆಂಟ್ ಅಫೇರ್ಸು ಒಂದು 10 ಮಾರ್ಕ್ಸಿಗೆ ಬಂದ್ರೂ ಉಳಿದಿರುವಂಥ 10 ಮಾರ್ಕ್ಸ್ಗಳಲ್ಲಿ ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಸ್ಪೋರ್ಟ್ಸು, ಅವಾರ್ಡ್ಸು, ಇಂಡಿಯನ್ ರೈಲ್ವೆ ರಿಲೇಟೆಡ್ ಆಗಿರೋ ನಾಲೆಡ್ಜು ಇವೆಲ್ಲ ಬರ್ತವೆ. ಸ್ವಲ್ಪ ಟಿಪಿಕಲ್ ಕರೆಂಟ್ ಅಫೇರ್ಸ್ ಇರೋದಿಲ್ಲ ಇಲ್ಲಿ, ಸ್ವಲ್ಪ ನೋಡ್ಕೋಬೇಕಾಗತ್ತೆ. ರೀಸೆಂಟಾಗಿ ಬಹಳ ಕೇಂದ್ರ ಸರ್ಕಾರ ಸಂಬಂಧಪಟ್ಟಿರೋ ಸುದ್ದಿಗಳು, ಅಂತಾರಾಷ್ಟ್ರೀಯ ಮಾಧ್ಯಮದ ಸುದ್ದಿಗಳು ಜಾಸ್ತಿ ಕವರ್ ಆಗ್ತವೆ. ಇದನ್ನು ಕೂಡ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ, ಯಾವ ವಿಷಯಗಳ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ. ಇದನ್ನು ನಾವು ಮಂತ್ಲಿ ಕರೆಂಟ್ ಅಫೇರ್ಸ್ PDF ನೋಟ್ಸ್ಗಳನ್ನ ಕೂಡ ತಯಾರು ಮಾಡ್ತೀವಿ. ಅದರಲ್ಲಿ ಸಾಧ್ಯವಾದಷ್ಟು ತಿಂಗಳು ಕವರ್ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀವಿ.